ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ದಿನಕ್ಕೆ ಕಾಂಗ್ರೆಸ್ ರಾಜಕೀಯ ಬಿಸಿ ಆಗ್ತಾ ಇದೆ. ಸತೀಶ್ ಅವರು ತಮ್ಮ ಬೆಂಬಲಿಗ ಶಾಸಕರೊಂದಿಗೆ ದೆಹಲಿಯಲ್ಲಿ ಹೋಗಿ ಕುಳಿತುಕೊಂಡಿದ್ದಾರೆ. ಏನು ಕೆಲಸ ಇರ್ಬೋದು ಅವ್ರಿಗಿಲ್ಲ ಅಂತಲ್ಲ, ಸಚಿವರಿದ್ದಾರೆ, ಅನೇಕ ಕೆಲಸಗಳು ಮಾಡಿಸ್ಕೊಳಕ್ಕೆ ಹೋಗಿರ್ಬೋದು, ಅದನ್ನ ಹೇಳ್ತಾರೆ ಅವರು. ಬಟ್ ಮೇನ್ ಉದ್ದೇಶ ಏನಪ್ಪ ಇಲ್ಲಂದ್ರೆ ಹೇಗಾದರೂ ಮಾಡಿ ಸಿದ್ದರಾಮಯ್ಯನ ಉಳಿಸ್ಕೊಳ್ಳುವಂಥದ್ದು, ಅವರನ್ನು ಮುಖ್ಯಮಂತ್ರಿಯಾಗಿ 2028ರವರೆಗೆ ಕೊಂಡೊಯ್ಯುವಂಥ ಒಂದು ಪ್ಲಾನ್. ಯಾಕಂದರೆ ಈಗಾಗಲೇ ದೊಡ್ಡ ಬ್ರೇಕನ್ನು ನಮ್ಮ DK ಅವರು ಹಾಕಿಬಿಟ್ಟಿದ್ದಾರೆ. ಕನಕೋತ್ಸವನೋ ಆ ಉತ್ಸವನೋ ಈ ಉತ್ಸವನೋ ಅಂತ ಹೇಳ್ಕೊಂಡು ಅನೇಕ ರೀತಿಯ ಕಾರ್ಯಕ್ರಮ ಹಮ್ಮಿಕೊಂಡು ಸಿದ್ದರಾಮೋತ್ಸವಕ್ಕೆ ಉತ್ತರ ಕೊಡುವ ನೆಲೆಯಲ್ಲೇ ನಮ್ಮಲ್ಲೂ ಶಾಸಕರಿದ್ದಾರಪ್ಪ ಅನ್ನುವಂಥ ಏನು ಮೆಸೇಜ್ ಕಳಿಸಿದ್ದಾರೆ, ಅದನ್ನು ಹೈಕಮಾಂಡ್ ಇವತ್ತು ಒಪ್ಪಿಕೊಳ್ಳೋ ಸ್ಥಿತಿಯಲ್ಲಿ ಅದ. ಹೀಗಾಗಿ ಇವ್ರನ್ನ ಬದಲಾಯಿಸಬಹುದು ಈ ಒಂದು ಬಜೆಟ್ ನಂತರ ಅನ್ನುವಂಥ ಮಾತುಗಳು ಕೇಳಿ ಬರುತ್ತಿರುವ ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯರು ಶತಾಗತ ಉಳಿಸ್ಕೊಳ್ಳಬೇಕು ಅನ್ನೋಂಥ ಹಠಕ್ಕೆ ಬಿದ್ದಂಗೆ ಆಗಿರುವಂಥ ಸಿದ್ದರಾಮಯ್ಯರ ಬೆಂಬಲಿಗ ಶಾಸಕರು, ಸಚಿವರು ಒಂದು ಹೊಸ ಗೇಮನ್ನು ಆಡ್ತಾ ಇದ್ದಾರೆ. ಆ ನೆಲೆಯಲ್ಲಿ ಇವತ್ತು KN ರಾಜಣ್ಣ ದಿಲ್ಲಿಗೆ ವಿಮಾನ ಹಿಡಿದು ಹೋಗಿಬಿಟ್ಟಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. KN ರಾಜನ್ ಆಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇನ್ನುಳಿದ ಅನೇಕರು. ಈ ಸಂದರ್ಭದಲ್ಲೇ ಸಿದ್ದರಾಮಯ್ಯರನ್ನು ಬದಲಾಯಿಸೋದು ತಪ್ಪು, ಜೊತೆಗೆ ನಮ್ಮನ್ನು ಅಧ್ಯಕ್ಷರಾಗಿ ಮಾಡಿ ಅನ್ನುವಂಥದ್ದು ಇರ್ಬೋದು ಸತೀಶ್ ಅವ್ರದ್ದು. ಯಾಕಪ್ಪ ಅಂದ್ರೆ ಅವರು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಅಧ್ಯಕ್ಷಗಿರಿ ಮೇಲೆ ಕಣ್ಣಿಟ್ಟಿದ್ದಾರೆ. 2028ರಲ್ಲಿ ಸಪೋಸ್ ನಾವು ಗೆಲ್ಲಿಸಿದ್ರೆ, ಕಾಂಗ್ರೆಸ್ ಗೆದ್ದರೆ ನಾನು ಮುಖ್ಯಮಂತ್ರಿ ಆಗೋದು ಸುಲಭ ಅನ್ನುವಂಥದ್ದು ಅವ್ರದ್ದು ಗೇಮ್ ಪ್ಲ್ಯಾನ್. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅದನ್ನು ಮಾಡಿಕೊಳ್ಳೋ ಸ್ಥಿತಿಯಲ್ಲಿ DK ಅವರು ಇಲ್ಲ. DK ಅವರು ಅದು ಸುಲಭವಾಗಿ ಅಧ್ಯಕ್ಷಗಿರಿ ಸ್ಥಾನವನ್ನು ಬಿಟ್ಟುಕೊಡೋ ಸ್ಥಿತಿಯಲ್ಲಿಲ್ಲ. ಹಾಗಾದ್ರೆ ಸಿದ್ದರಾಮಯ್ಯರ ಆಡಳಿತನ 2028ರವರೆಗೆ ಮುಂದುವರಿಲಿ ಅನ್ನುವಂಥ ಒಂದು ಗೇಮ್ ಪ್ಲ್ಯಾನ್ ಏನಾದರೂ ನಡೀತಾ ಇದೆಯಾ ಇಲ್ಲೇ ಅನ್ನುವಂಥದ್ದು. ಯಾಕೆಂದರೆ ಈ ಮುಖ್ಯಮಂತ್ರಿ ಸ್ಥಾನದಲ್ಲೇ ಇವರ ಮುಂದುವರೆದ್ರೆ, ಸಿದ್ದರಾಮಯ್ಯರು ಮುಂದುವರೆದ್ರೆ, ಮತ್ತು 2028ರ ಚುನಾವಣೆ ಸಿದ್ದರಾಮಯ್ಯರ ನೇತೃತ್ವದಲ್ಲೇ ಆದರೆ ಸಹಜವಾಗಿ ತಮಗೂ ಒಂದು ಬೆಲೆ ಬರ್ತದೆ ಅನ್ನೋದು ಈ ನಮ್ಮ ಸತೀಶ್ ಮತ್ತು ಇನ್ನುಳಿದವರ ಬೆಂಬಲಿಗರ ಒಂದು ವಾದ ಅಥವಾ ಒಂದು ನಂಬಿಕೆ. ಯಾಕಂದರೆ DK ಅವರು ಈಗ ಹೈಕಮಾಂಡ್ಗೆ ಅತ್ಯಂತ ಬೇಕಾದಂಥ ವ್ಯಕ್ತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸಿದ್ದರಾಮಯ್ಯರಿಗಿಂತಲೂ ಇವತ್ತು DK ಅವ್ರ ಮೇಲೆ ಭಾಳಷ್ಟು ನಂಬಿಕೆ. ಯಾಕಂದ್ರೆ ಹಿ ಈಸ್ ದ ಒರಿಜಿನಲ್ ಕಾಂಗ್ರೆಸ್ ಮ್ಯಾನ್ ಅನ್ನುವಂಥದ್ದು. ಯಾಕಂದರೆ ಕಷ್ಟ ಕಾಲದಲ್ಲೇ, ಸುಖ ಕಾಲದಲ್ಲೇ, ಎಲ್ಲ ಕಾಲದಲ್ಲೇ ಅದರಿಂದ ಲಾಭನೂ ಉಂಡು, ದುಃಖನೂ ಉಂಡು, ಏನೇನೋ ಆಗಿ ಇವತ್ತು ಹಂತಕ್ಕೆ ಬಂದಿದ್ದಾರೆ. 2ನೇ ಪೋಸ್ಟ್ ಬಂದಿದ್ದಾರೆ ಮುಖ್ಯಮಂತ್ರಿಯಾಗಿ. ಇವ್ರನ್ನ ಮುಂದಿನ 2028 ನಂತರದಲ್ಲಿ ನಿಶ್ಚಿತವಾಗಿ ಇವ್ರನ್ನ CM ಮಾಡ್ತಾರೆ ಅನ್ನುವಂಥದ್ದು. ಸಪೋಸ್ ಕಾಂಗ್ರೆಸ್ ಗೆದ್ದರೆ, ಇವತ್ತಿನ ತಿಕ್ಕಾಟ ನೋಡ್ರೆ, ಜಗಳ ನೋಡ್ರೆ ಗೆಲ್ತದ್ದು ಏನು ಅನಿಸೋದಿಲ್ಲ. ಯಾಕಂದರೆ ಇವ್ರನ್ನ ಹೊಡೆದಾಡೆ ಮಾಡಿ ಕಾಂಗ್ರೆಸ್ಸನ್ನು ಏನಪ್ಪ ಅಂತಂದ್ರೆ ಉರುಳಿಸಿ ಹೋಗ್ತಾರೆ ಅನ್ನೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. DK ಅವರು ಸಹ ತೊಳ್ತಾ ಇಲ್ಲ, ಸಿದ್ದರಾಮಯ್ಯರು ಬಿಡ್ತಾ ಇಲ್ಲ. ಸಿದ್ದರಾಮಯ್ಯರು ಆದರ್ಶದ ಮಾತಾಡ್ತಾ ಹೇಳ್ತಾ ಹೋಗ್ತಾ ಇದ್ದಾರೆ, ನಾನು ರಣರಂಗ ಬಿಟ್ಟು ಹೋಗುವುದಿಲ್ಲ, ನಾನು ಹಾಗೆ ಹೀಗೆ ಈ ಕೋಮುವಾದಿಗಳ ವಿರುದ್ಧವಾಗಿ ಹೋರಾಟ ಮಾಡ್ತೀನಿ ನಾನು ಅನ್ನುವಂಥ ಸಾಮಾಜಿಕ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡ್ತಾನು, ನ್ಯಾಯ ವಿಷಯ ಒದಗಿಸ್ಬಿಡ್ತಾನು. ಮತ್ತು ಎಷ್ಟೋ ಜನಕ್ಕೆ ನಾವೊಬ್ಬ ಕುರುಬ ಸಮುದಾಯದಿಂದ ಬಂದ ವ್ಯಕ್ತಿಯನ್ನು ಕಾರಣಕ್ಕೆ ನನ್ನ ಮೇಲೆ ಒಂದು ಜಾತಿ ನೆಲಗಟ್ಟಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ಅಂತೇಳಿ ಏನೇನೋ ತಮಗೆ ಅನಿಸಿದ್ದ ಮಾತುಗಳು ಮಾತಾಡ್ತಾ ಇದ್ದಾರೆ. ಅಂದ್ರೆ ನಾನಂತ ಓಡಾಗವಲ್ಲ, ನಾನು CM ಗಿರಿ ಬಿಡುವುದಿಲ್ಲ ಅನ್ನೋ ಮೆಸೇಜ್ ಇರ್ಬೋದು ಅದರಲ್ಲೇ, ಯಾರಿಗೆ ಗೊತ್ತು ಏನೇನೋ ಅವ್ರದ್ದು. ಆದರೆ ಸತೀಶ್ ಅವರಾಗಿರ್ಬೋದು, KN ರಾಜಣ್ಣ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಈಗ ಹೋಗ್ತಾ ಇರೋದು ಮಾತ್ರ ಒಂದೆದ್ದು ಬೇಡಿಕೆ, ಸಿದ್ದರಾಮಯ್ಯನವರು 2028ರಲ್ಲಿ ಮುಂದುವರಿಬೇಕು, ಇಲ್ಲಾಂದರೆ ಕಾಂಗ್ರೆಸ್ ಬಿದ್ದು ಹೋಗ್ತಾರೆ ಅಂತ ಮೆಸೇಜ್ ಕೊಡ್ತಾ ಇರ್ಬೋದು. ಯಾಕೆಂದರೆ ನಾವು ನಮ್ಮ ಸಿದ್ಧಾಂತಕ್ಕೆ ಬದ್ಧಾದ್ವಿ ಅಂದರೆ ನಮ್ಮಲ್ಲೂ ಇದ್ದಾರೆ 89 ಜನ MLAಗಳಿದ್ದಾರೆ. ನೋಡ್ರಿ, ಪರೀಕ್ಷೆ ಮಾಡಿ ಅನ್ನೋಂಥದ್ದು ಇರ್ಬೋದು, ಯಾರಿಗೂ ಗೊತ್ತು ಏನೇಳೋದನ್ನು ನಾವು ಊಹೆ ಮಾಡ್ತಾಯಿದ್ವಿ. ಯಾಕಂದ್ರೆ ಇವತ್ತು ನಡೆದಂಥ ಸಿಚುವೇಷನ್ ನೆಲೆಗಟ್ಟಲ್ಲ ಇದೊಂದು ಏನಪ್ಪ ಅಂತಂದ್ರೆ ಹೇಗಾದರೂ ಮಾಡಿ DK ಅವ್ರನ್ನ ಒಂದು ಹೆಜ್ಜೆ ಹಿಂಸರಿಸುವಂಥ ಪ್ರಯತ್ನ. ಇಲ್ಲ ನನಗೆ ಅಧ್ಯಕ್ಷಗಿರಿ ಕೊಡಲಿ ಅನ್ನೋಂಥದ್ದು ಇರ್ಬೋದು. ಅದಕ್ಕಿಂತ ಮುಖ್ಯ ಸಿದ್ದರಾಮಯ್ಯನವರು 2028ರವರೆಗೆ ಮುಂದುವರೆದ್ರೆ 2028ರಲ್ಲಿ ಗೆದ್ದರೆ ನಮ್ಗೆ ಅವಕಾಶ ಇದಾವೆ. ಮತ್ತು ಸೋದರಂತೆ ಪ್ರಶ್ನೆ ಇಲ್ಲ.
ಮನೆಗೆ ಹೋಗುವಂಥದ್ದು. ಬಿ ಜೆ ಪಿಗರು ಏನು ಮಾಡ್ತಾರೆ ಬಿ ಜೆ ಪಿಗರು ಅಲ್ಲೂ ಹೇಗೆ ಶುರು ಆಗಿದೆ ಇಲ್ಲ ಅಂತಲ್ಲ. ಒಂದು ಕಡೆ ಯಡಿಯೂರಪ್ಪ ನಾನು ಮಗನ ಮಾಡ್ತಂತ ಹೇಳ್ತಾ ಇದ್ದಾರೆ, ಎಚ್ ಡಿ ಕುಮಾರಸ್ವಾಮಿ ನಾನು ಆಗ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲೂ ಈ ಮುಖ್ಯಮಂತ್ರಿ ಸ್ಥಾನದ ತಿಕ್ಕಾಟ ನಿಂತಿಲ್ಲ. ಅದೇನೂ ಇರಲಿ. ಇಲ್ಲಿ ಮಾತ್ರ ಈಗ ಹೋಗಿರೋದು ಸತೀಶ್ ಅವರು ಮತ್ತು ಇವತ್ತು ಕೆ ಎನ್ ರಾಜನ್ ಅವರು ಹೋಗಿರೋದು ಏನಪ್ಪ ಅಂತಂದ್ರೆ ಅದೇನೂ ಆಗಲಿ, ಏನು ಬೇಕಾದಾಗಲಿ ಇವತ್ತು ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ ಮಾನಸಿಕವಾಗಿ. ಯಾಕಂದರೆ ಇವತ್ತೇನಾದರೂ ಡಿ ಕೆ ಶಿ ಅವರು ಸಿ ಎಮ್ ಆದರೆ ಮೋಸ್ಟ್ಲಿ ಸತೀಶ್ ಅವರು ಇನ್ನು ಮುಂದಿನ 2028ರಲ್ಲಿ ಸಿ ಎಮ್ ಆಗೋ ಕನಸು ನುಚ್ಚುನವರಾಗಿ ಹೋಗ್ತದೆ ಅನ್ನೋದು ಎಲ್ಲರೂ ಕನ್ಫರ್ಮ್ ಆಗಿದ್ದಂಥ ಮಾತು. ಯಾಕಂದರೆ ಇವತ್ತಿನ ಸ್ಥಿತಿಯಲ್ಲೂ ಸಹಿತ ಸತೀಶರು 2ನೇ ನಂಬರ್ದಲ್ಲಿಲ್ಲ. ಇದನ್ನು ನಾವು ನೋಡ್ತಾ ಇದ್ದೀವಿ. ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ದಿರಲಿ ಏನೂ ಇರಲಿ, ಎಂಥ ಪರಿಸ್ಥಿತಿಯಲ್ಲಿ ನೋಡಲಿ ಎಲ್ಲ ಕಡೆನೂ ನಾವು ನೋಡ್ತಾ ಇದ್ದೀವಿ. ಅಡ್ವರ್ಟೈಸಲ್ಲಿ ಇಬ್ಬರದ್ದು ಇರ್ತದೆ ಮೇಲೆ, ಒಬ್ಬರು ಸಿದ್ದರಾಮಯ್ಯ, ಇನ್ನೊಬ್ರು ಡಿ ಕೆ ಶಿ. ಮತ್ತು ಇನ್ನು ಡಿ ಕೆ ಶಿ ಅವರು ಸೇಮ್ ಆದ್ರೆ ಮತ್ತು ಈ ನಮ್ಮ ಸತೀಶ್ ಅವ್ರಿಗೆ ಆಗಿರ್ಬೋದು, ಇನ್ನುಳಿದವ್ರಿಗೆ ಆಗಿರ್ಬೋದು, ನಿಶ್ಚಿತವಾಗಿಯೂ ಸೆಟ್ ಬ್ಯಾಕ್ ಆಗ್ತದೆ. ಅದೇ ಕಾಲಕ್ಕೆ ಒಳ್ಳೆ ಪ್ಲ್ಯಾನ್ದಲ್ಲಿದ್ದಾರೆ ಡಿ ಕೆ ಶಿ ಅವರು. ಸಪೋಸ್ ಏನಾದರೂ ಸಿ ಎಮ್ ಆದ್ರೆ ಅವರು ಉಪ ಮುಖ್ಯಮಂತ್ರಿನಾಗಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮಾಡ್ತಾರೆ. ಪ್ರಿಯಾಂಕಾ ಖರ್ಗೆ ಅವರು ಈಸ್ ಇಂಟೆಲಿಜೆಂಟ್. ಅದೇ ಕಾಲಕ್ಕೆ ಅವರು ಹಿಂದೂ ದೊಡ್ಡ ಸಮುದಾಯದ ಈ ರಾಜ್ಯದಲ್ಲಿ 1 ಕೋಟಿಗೂ ಮಿಕ್ಕಿ ವೋಟರ್ಸ್ ಇದ್ದಾರೆ ಯಾವುದೇ ಸಮುದಾಯದ್ದು. ಹೀಗಾಗಿ ಒಂದೇ ಕಲ್ಲಿಗೆ 2 ಹಕ್ಕಿನ ಹೊಡೆಯುವಂಥ ಪ್ಲ್ಯಾನನ್ನು ನಮ್ಮ ಡಿ ಕೆ ಶಿ ಅವ್ರು ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಅದೇ ಕಾಲಕ್ಕೆ ಉಪಮುಖ್ಯಮಂತ್ರಿಯಾಗಿ ನಮ್ಗೆ ಇವ್ರನ್ನೂ ಮಾಡ್ಬೋದೇನೋ, ಇನ್ನೊಬ್ಬರು ಪರಮೇಶ್ವರ್ ಅವರನ್ನು ಸಹಜವಾಗಿ ಸತೀಶ್ ಅವ್ರನ್ನ ಬದಿಗೆ ಸರಿಸುವಂಥ ಪ್ಲ್ಯಾನ್ ಅಲ್ಲಿ ಇರ್ಬೋದು, ಯಾರಿಗೂ ಗೊತ್ತು ಏನಾಗ್ತದೆ. ಇವೆಲ್ಲ ಹಿನ್ನೆಲೆಯಲ್ಲೇ ಸತೀಶ್ ಅವರು ಇವತ್ತು ಎಟ್ ಎನಿ ಕಾಸ್ಟ್ ಏನು ಬೇಕಾದಾಗಲಿ ಡಿ ಕೆ ಶಿ ಅವರು ಸಿ ಎಮ್ ಹಾಕ್ಕೊಡೋದು. 2020 ಪರಿಸ್ಥಿತಿ ಹೆಂಗೆ ಬರುತ್ತೆ ನೋಡುವಂಥ ಸ್ಥಿತಿಗೆ ಬಂದಿದ್ದಾರೆ. ಅದಕ್ಕಾಗಿಯೇ ಇವತ್ತು ಕೆ ಎನ್ ರಾಜನರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ದೆಹಲಿಯ ವಿಮಾನ ಹತ್ತಾ ಇದ್ದಾರೆ. ಅವ್ರಿಗೆ ಇರೋದು ಒಂದೇ 1 ಪಾಯಿಂಟ್ ಪ್ರೋಗ್ರಾಮ್. ವಾಟ್ ಕಾಸ್ಟ್ ಮೇ ಬಿ ವಿ ಶುಡ್ ಬಿ ಟು ಸ್ಟಾಪ್ ಬಿಕಮ್ ದ ಸಿ ಎಮ್ ಆಫ್ ದ ನೆಕ್ಸ್ಟ್ ಆಫ್ ಸಿದ್ದರಾಮಯ್ಯ. ಇದು ಅವರ ಮೋಟಿವ್, ಗುರಿ. ಇದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ, ಏನಾಗ್ತಾರೆ ನೋಡುವಂಥದ್ದು. ಯಾಕಂದರೆ ಇವರು ಸಹ ತಮ್ಮ 60, 70, 80 ಎಷ್ಟು ಹೇಳ್ತಾರೆ ಇವರು ಶಾಸಕರಿದ್ದಾರೆ ಅಂತೇಳಿ. ಹೀಗಾಗಿ ಒಂದು ರೀತಿ ಸಂದಿಗ್ಧ ಸ್ಥಿತಿಯಲ್ಲೇ ನಮ್ಮ ಹೈಕಮಾಂಡ್ಗೆ ಏನು ಕೊಡಬೇಕು ಅಂತ ಅನ್ನೋ ಕಷ್ಟ ಅದ. ಏನೋ ಮಾಡಿ ಡಿ ಕೆ ಶಿ ಅವ್ರಿಗೆ ನಾವು ಕೊಡ್ತೀವೋ ಸಮಾಧಾನ ಮಾಡಿ ಕಳಿಸಿದ್ದಾರೆ. ಬಜೆಟ್ ಆದ್ಮೇಲೆ ಕೊಡುವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ಇದನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಮುರಿಬೇಕು ಅನ್ನುವಂಥ ಸಹಜದ ಬ್ರೇಕ್ ಮಾಡಬೇಕು. ಅಧಿಕಾರಕ್ಕೆ ಏನೆಲ್ಲ ನಡೀತಾ ಇರ್ತವೆ ತಪ್ಪು ಅಂತ ನಾವು ಹೇಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇದು ಇವತ್ತಿನ ರಾಜಕೀಯ ಗೇಮ್ಗಳಿವೆಲ್ಲ. ಇಲ್ಲಿ ಯಾರಿಗೂ ಇಲ್ಲಿಯ ಬಡವರ, ಇಲ್ಲಿಯ ರೈತರ, ಇಲ್ಲಿ ದುಡ್ಡು ತಿನ್ನುವವರ ಕಾಳಜಿ ಅದಂತೇನಿಲ್ಲ. ಇವ್ರು ಕೇವಲ ಇರುವಂಥದ್ದು ಅಧಿಕಾರ ಹಂಚಿಕೆ ಮಾಡ್ಕೊಳ್ಳೋದು, ಅಧಿಕಾರ ಅನುಭವಿಸೋದು ಅಷ್ಟೇ. ಇವತ್ತು ಡಿ ಕೆ ಶಿ ಅವರು ಹೋಗ್ರಿ, ಇವತ್ತು ಸಿದ್ದರಾಮಯ್ಯನವ್ರು ಫೈಟ್ ಮಾಡಲಿ, ಸಿದ್ದರಾಮಯ್ಯನೋ ಹಿಂದುಳಿದವ್ರ ಪರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳುವಂಥದ್ದಾಗಿರ್ಬೋದು. ಯಾವುದೇ ಆದರೂ ಅವರ ಅಧಿಕಾರ ಮುಂದೆ ಯಾವುದೂ ಇಲ್ಲ ಅನ್ನುವಂಥದ್ದು ಈಗಾಗಲೇ ಸ್ಪಷ್ಟ ಆಗಿದೆ. ಯಾಕಂದ್ರೆ ಅವ್ರು ಸಿ ಎಮ್ ಗಿರಿಯನ್ನು ಅಷ್ಟು ಸುಲಭ ಬಿಟ್ಟು ಕೊಡೋದಿಲ್ಲ ಅನ್ನೋದಕ್ಕೆ ಈ ನಡೀತಿರೋದು ಡೆವಲಪ್ಮೆಂಟ್ಸ್ ಏನಿದೆಯಲ್ಲ ಇವೆಲ್ಲ ಸಾಕ್ಷಿಗಳು. ಒಟ್ಟಾರೆಯಾಗಿ ಇದರಿಂದಾಗಿ ಬಿ ಜೆ ಪಿ ಮತ್ತು ನಮ್ಮ JDSಗೆ ಒಂದು ಅವಕಾಶ ಅದ. ಒಂದು ಹೋರಾಟ ಮಾಡಿದರೆ, ಆದರೆ ಎಷ್ಟು ಮಟ್ಟಿಗೆ ಮಾಡ್ತಾರೆ ಅವರು ಅಲ್ಲೂ ಬಿರುಕು ಸ್ಟಾರ್ಟ್ ಆಗಿದೆ. ಹೀಗಾಗಿ ಮತ್ತಷ್ಟು ಉತ್ತೇಜನಗೊಂಡಿರೋದು ಸಿದ್ದರಾಮಯ್ಯನವರು ಆದಷ್ಟು ಡಿ ಕೆ ಶಿ ಅವರನ್ನು, ಯಾಕಂದ್ರೆ ಡಿ ಕೆ ಶಿ ಅವರಂತೂ ಇನ್ಸ್ಪೈರ್ ಆಗಿದ್ದಾರೆ. ಅವ್ರ ಬಿಹೇವಿಯರು, ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಈ ಸಲ ಆಗಲೇಬೇಕು ಸಿ ಎಮ್, ಇವತ್ತು ಆಗಲಿರೋದು ಮುಂದೆ ಆಗೋದು ಗ್ಯಾರಂಟಿ ಇಲ್ಲ ಅನ್ನೋ ಮನೋಸ್ಥಿತಿಗೆ ನಮ್ಮ ಡಿ ಕೆ ಶಿ ಅವ್ರು ಬಂದು ನಿಂತಿದ್ದಾರೆ ಅಂತ ಅನಿಸ್ತದೆ. ಅದೇ ಕಾಲಕ್ಕೆ ಸತೀಶ್ ಅವ್ರಿಗೆ ಗೊತ್ತಾಗಿದೆ. ಸಪೋಸ್ ಇವತ್ತು ಸಿ ಎಮ್ ಪೋಸ್ಟ್ ಬಿಟ್ಟು ಕೊಟ್ಟ ಡಿ ಕೆ ಶಿ ಅವ್ರಿಗೆ, ನಾನು 2028ರಲ್ಲೇ ಸಿ ಎಮ್ ಆಗುವಂಥ ಕನಸುಗಳು ಅಸಾಧ್ಯ ಅನ್ನೋದು ಸ್ಪಷ್ಟ ಆಗಿದ್ದರಿಂದಾಗಿ ಈ ಒಂದು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಕೆ ಎನ್ ರಾಜಣ್ಣ ಅವರೆಲ್ಲ ಹೋಗಿದ್ದಾರೆ ಅಂತ ಅನಿಸ್ತದೆ. ಇದು ನಮ್ಮ ಗೆಸ್ಗಳು. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇರ್ತದೆ, ಏನಾಗಿರುತ್ತೆ ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕಂದ್ರೆ ಸತೀಶ್ ಅವರು ಇಂಟೆಲಿಜೆಂಟ್ ಇದ್ದಾರೆ ಆ ವಿಷಯದಲ್ಲಿ, ಅಧಿಕಾರ ಹಿಡಿಯೋದ್ರಲ್ಲಿ ಹೇಗೂ ಏನು ಅನ್ನೋದ್ರಲ್ಲ. ಮತ್ತು ಆರ್ಥಿಕವಾಗಿ ಬಲಿಷ್ಠರಿದ್ದಾರೆ. ಅದೇ ಕಾಲ ಡಿ ಕೆ ಶಿ ಅವರು ಅಷ್ಟೇ ಇದ್ದಾರೆ, ಅವರು ಬುದ್ಧಿವಂತರಿದ್ದಾರೆ. ಆರ್ಥಿಕವಾಗಿ ಇವ್ರಿಗಿಂತೂ ಬಲಿಷ್ಠದವ್ರು ಏನೋ ಗೊತ್ತಿಲ್ಲ. ಹೀಗಾಗಿ ಮಧ್ಯಾಹ್ನ ಗುದ್ದಾಡಿಕೊಳ್ಳುವಾಗ ಎದ್ದೋಡಿ ಗುಬ್ಬಿ ಬೇಡಿ ಅಂತದ್ದು ಪೆದ್ದಲ್ಲವೇನು ಹೆಸರಿಸಿ ಅಂತ. ಹಂಗೆ ನಮ್ಮಂಥವ್ರು ಭಾಳ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ, ಗೆದ್ದವರಾಗಲಿ ಸೋತವರಾಗಲಿ ಇವು ನಾವು ಹೇಳೋದಷ್ಟೇ ಇವ್ರಿಗೆ. ಯಾರು ಗೆಲ್ಲರಪ್ಪ, ಯಾರು ಅಧಿಕಾರ ಹೇಳ್ರಿ, ನಮ್ಮ ರೈತರಿಗೆ ನೀವು ಪ್ರತಿ ಹಳ್ಳಿ ಗೋಡಾವಣೆಗಳನ್ನು ಮಾಡಿಕೊಡ್ರಿ ಅನ್ನೋದು ನಮ್ಮ ಹೋರಾಟ. ನಮ್ಮದು 1 ಪಾಯಿಂಟ್ ಪ್ರೋಗ್ರಾಮ್. ಜೊತೆಗೆ ಎಲ್ಲರಿಗೂ, ಎಲ್ಲ ಮಕ್ಕಳು ಶ್ರೀಮಂತರಲ್ಲಿ ಬಡವರಲ್ಲಿ ಎಲ್ಲರಿಗೂ ಹೈಯರ್ ಎಜುಕೇಷನ್ ಫ್ರೀ ಮಾಡಿರಿ. ಅದಕ್ಕಿಂತ ದೊಡ್ಡದು ಮತ್ತಾವ್ದು ಬೇಕಾಗಿಲ್ಲ. ಮತ್ತು ಆರೋಗ್ಯಕ್ಕೆ ಬಾಗಿ ಕೊಟ್ಟರಂತೆ ಮುಗಿದೋಯ್ತು ಅನ್ನೋದು ಬೇಡಿಕೆ. ಇದರಲ್ಲಿ ಯಾರು ಶ್ರೀಮಂತರು ಅದು ಮಾಡಲಿ ಅನ್ನೋದು ನಮ್ಮ ಒತ್ತಡ ಇದ್ದೇ ಇರ್ತದೆ. ನಮ್ಮ H16 ನ್ಯೂಸ್ ಅಥವಾ ಹೇ ಸೀತಾರಾಮದ ಮೋಟಿವ್. ಇದಕ್ಕೆ ಯಾರು ಒಪ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಬಟ್ ನಮ್ಮ ಮೂಮೆಂಟ್ಲಿಂದ ಸ್ಟಾರ್ಟ್ ಅಂದರೆ ನಾವು ಹೇಳ್ತಾ ಇದ್ದೀವಿ. ಬಟ್ ಈಗ ಹೋಗಿದ್ದೆ ಮಾತ್ರ ಕೆ ಎನ್ ರಾಜಣ್ಣ ಮತ್ತು ಸತೀಶ್ ಅವರು ಯಾವುದೇ ಪರಿಸ್ಥಿತಿಯಲ್ಲಿ
CM ನಮ್ಮ DCM ಆಗಬಾರ್ದು, DKC ಆಗಬಾರ್ದು ಅನ್ನುವಂಥ ಮೋಟಿವ್ ಅದ ಅಂತೇಳಿ ನಮಗೆ ಅನ್ನಿಸ್ತದೆ. ಇದು ಸತ್ಯ ಸುಳ್ಳು ಮುಂದಿನ ದಿನ ತಿಳಿಸ್ತದೆ. ಏನೋ ಇರಲಿ, ಹೋರಾಟ ಮಾಡಲಿ, ಯಾರಾದರೂ ಗೆಲ್ಲಿ, ಅದರಿಂದ ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ನ್ಯೂಸ್ ಅಂತ ಹೇಳಿ ಸಿದ್ದರಾಮಯ್ಯ ಸತ್ಯದ ಕೈ ನೋಡಿ ವಂದನೆಗಳು.